ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮಾಲಸ್ವಾಮಿ ನಗರಸಭೆಯ ಉಪಾಧ್ಯಕ್ಷರಾಗಿರುವಂಥ ಶ್ರೀಮತಿ ಸಾರಕಮ್ಮ ಅವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ನಮ್ಮ ತಾಲೂಕಿನ ದಂಡಾಧಿಕಾರಿಗಳು, ಹತ್ತೊಂಬತ್ತರ 17 ಮೇ 5ರಂದು ಸ್ಥಾಪನೆ ಆಯಿತು. ಅಂದರೆ ನಾವು ಮೈಸೂರು ರಾಜರಾಗಿರುವಂತಹ ವಿಶ್ವೇಶ್ವರಯ್ಯನವರು ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಇವರಾಗಿದ್ದರು. ಈ ಮಾತನ್ನು ಯಾಕೆ ಪ್ರಸ್ತುತಪಡಿಸ್ತಾ ಇದ್ದೀವಿ ಅಂತಂದ್ರೆ, ಇವತ್ತು ಏನು ನಮ್ಮ ಗಂಗಾವತಿಯಲ್ಲಿ ನಾನು ಹೇಳಿದ್ನಲ್ಲ, ಎಷ್ಟು ಸಮ್ಮೇಳನಗಳು ಸಾಹಿತ್ಯಪರ ಚಟುವಟಿಕೆಗಳು ನಡೆದರೂ ಸಹ ಇವತ್ತು ಕೇವಲ ಜಿಲ್ಲೆಗೆ ಅಲ್ಲ ರಾಜ್ಯಕ್ಕೆ ಮಾದರಿಯಾಗಿರುವಂಥ ಕಾರ್ಯಕ್ರಮಗಳು ನಡೆದಿರುವುದರಿಂದ ಅಂಥವನ್ನ ಇಡೀ ಜಿಲ್ಲೆಯ ಸಾಹಿತಿಗಳೆಲ್ಲ ಲೇಖಕರನ್ನು ವಾತಾವರಣ ಇರೋದ್ರಿಂದ ಇದನ್ನು ನಾವೆಲ್ಲ ಚಿತ್ರಗಳು ಮತ್ತು ಅನೇಕ ಜ್ಞಾನವನ್ನು ಒದಗಿಸುವಂಥ ವಸ್ತು ಪ್ರದರ್ಶನವನ್ನು ಸಹ ನಾವು ಹಮ್ಮಿಕೊಳ್ಳಬೇಕಾಯಿತು. ಆ ಹಿನ್ನೆಲೆಯಲ್ಲಿ ಅನೇಕ ಕಾರ್ಯಗಳು ಇರೋದ್ರಿಂದ ಒಂದು ಚೀಟಿಯ ಮೂಲಕ ಕೊಟ್ಟರೆ ಅದನ್ನು ನಾವು ಪರಿಗಣನೆ ತಗೊಂಡು ಅಳವಡಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಿದ್ಧರಿದ್ದೇವೆ ಅಂತಕ್ಕಂಥ ಇಡೀ ನಮ್ಮ ಸಂದರ್ಭದಲ್ಲಿ ಅಮೆರಿಕದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರ ಜೊತೆಯಲ್ಲಿ ಚಿಕಾಗೋನಲ್ಲಿ ಕನ್ನಡ ತಾಯಿ ಭುವನೇಶ್ವರಿಗೆ ಒಂದು ಗೌರವದ ಸಮರ್ಪಣೆಯನ್ನು ತಲುಪುವುದಕ್ಕೆ ಇವತ್ತೇನು 110 ವರ್ಷಗಳ ಹಿಂದೆನೆ ಮೈಸೂರು ಮಹಾರಾಜರು ಪ್ರಾರಂಭ ಮಾಡಿರುವಂಥ ಒಂದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್, ಅದರಲ್ಲೂ ವಿಶೇಷವಾಗಿ ನಮ್ಮ ಗಂಗಾವತಿ ಅಂತಂದ್ರೆ ಕೂಡ ಒಂದು ಸಾಂಸ್ಕೃತಿಕವಾಗಿ ಒಳ್ಳೆ ಒಂದು ನೆಲ ಅಂತೇಳಿ ನಾವು ಹೇಳಬೇಕಾಗುತ್ತೆ. ನಾನು ಗಂಗಾವತಿಗೆ ಕಳೆದ 2 ವರ್ಷಗಳ ಪೂರ್ವದಿಂದ ನಾನು ಇಲ್ಲಿ ಏನು ಬಂತು ಅಲ್ಲಿ ವಲಯಗಳಲ್ಲಿ ಓಡಾಡ್ತಾ ಇದ್ದೀನಿ. ಯಾವುದೇ ಗ್ರಾಮಕ್ಕೆ ಹೋದ್ರೂ ಕೂಡ ಅವ್ರು ಎಷ್ಟು ಎಜುಕೇಶನ್ ಅವ್ರು ಎಷ್ಟು ಓದಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರನ್ನ ನಾವು ಗಮನಿಸಿದ್ರೆ ಒಳ್ಳೆ ಪದಗಳಾಗಿರ್ಬೋದು, ಒಳ್ಳೆ ಕವನಗಳಾಗಿರ್ಬೋದು, ಒಂದು ಧರ್ಮದ ಹಾಡುಗಳಾಗಿರ್ಬೋದು, ಅಂದ್ರೆ ಪ್ರತಿ ಮನೆಯಲ್ಲಿ ಕೂಡ ಇಲ್ಲಿ ಗಂಗಾವತಿ ಭಾಗದಲ್ಲಿ ಕಲಾವಿದರು ಇದ್ದಾರೆ ಅನ್ನುವಂಥ ಒಂದು ರೀತಿ, ಸಾಹಿತಿಗಳೇ ಇದ್ದಾರೆ ಅನ್ನುವಂಥ ಒಂದು ರೀತಿಯಲ್ಲಿ ಕಾಣಿಸುತ್ತೆ. ಅಷ್ಟು ಒಳ್ಳೆ ವಾತಾವರಣ. ಹಾಗಾಗಿ ಗಂಗಾವತಿ ನಗರದಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ನನ್ನ ಅದೃಷ್ಟ ಮೇಲೆ ನಾನು ಭಾವಿಸ್ತೇನೆ. ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಬೇರೆ ತಾಲೂಕುಗಳಲ್ಲಿ ಕೂಡ ಆಗ್ಬೋದಾಗುತ್ತೆ, ಆದ್ರೆ ನಾನು ಸಾಹಿತ್ಯದಲ್ಲಿ ಆಗ್ತಾ ಇರೋದು ಕೂಡ ನಿಜವಾಗ್ಲೂ ಕೂಡ ನನಗೆ ತುಂಬಾ ಸಂತೋಷ ಮತ್ತು ಇದನ್ನ ತುಂಬಾ ವಿಜೃಂಭಣೆಯಿಂದ ಮಾಡಬೇಕು ಅಂತ ಒಂದು ತೀರ್ಮಾನ. ಈಗಾಗಲೇ ಆನೆಗೊಂದು ಉತ್ಸವ ಕಳೆದ ವರ್ಷ ನಾವು ತುಂಬಾ ವಿಜೃಂಭಣೆಯಿಂದ ನಾವು ಮಾಡಿದ್ವಿ. ಬೇರೆ ಕಾರ್ಯಕ್ರಮಗಳ ಜೊತೆ ಹೋಲಿಸಿಬಿಟ್ರೆ ಇಡೀ ರಾಜ್ಯ ಮಟ್ಟದಲ್ಲಿ ಮಾಧ್ಯಮದವರು ಆನೆಗೊಂದು ಉತ್ಸವವನ್ನು ತುಂಬಾ ಹಾಡಿ ಹೋಗಲಿರುವಂಥದ್ದನ್ನು ನಾವು ಕಣ್ಣಲ್ಲಿ ನೋಡಿದ್ವಿ. ಆದ್ರೆ ಸರ್ಕಾರ ಇವತ್ತು ಅವರೇನು ನಾನು ವಿಮರ್ಶೆ ಮಾಡಬೇಕನ್ನೋದಂತಲ್ಲ, ಆದ್ರೆ ಸಂಬಂಧಪಟ್ಟ ಮಂತ್ರಿಗಳು ಕೊಟ್ಟು ಮಾತುಕತೆ ಅವರು ನಡ್ಕೊಳ್ಳೋದೇನೆ. ಇವತ್ತೇನು ಸುಮಾರು 5 ಕೋಟಿ ವೆಚ್ಚದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಮಾಧ್ಯಮಗಳ ಮುಂದೆ ಅಧಿಕಾರಿಗಳ ಸಭೆಯಲ್ಲಿ ಆನೆಗೊಂದು ವೇದಿಕೆ ಮೇಲೆ ಮಾತನ್ನು ಕೊಟ್ಟು ಕೂಡ ಈ ಕ್ಷಣದವರೆಗೂ ಕೂಡ ಯಾವುದೋ ಒಂದು ನೆನಪುಗಳಲ್ಲಿ ನಾನು ನಿನ್ನೆ ಕೂಡ ಮಾತಾಡಿದ್ರೆ ಮತ್ತೆ ಅದರ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇದೆ, ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದವರ ಸ್ಥಿತಿಗತಿಗಳೇ ಇವತ್ತು ಸರಿ ಇಲ್ಲ. ಹಾಗಾಗಿ ಈ ಬಾರಿ ಆನೆಗೊಂದು ಉತ್ಸವ ಅವರು ಮಾಡ್ತಾರೆ ಅನ್ನೋದೇ ನನಗೆ ಅನುಮಾನದ ವಿಚಾರ. ಹಿಂದೆ ನಾನು ಮಂತ್ರಿಗಳ ಹತ್ರ ಮತ್ತು ಅವ್ರ ಸೆಕ್ರೆಟರಿಗಳ ಹತ್ರ ನಾನು ಮಾತಾಡಿದಾಗ ಅವರು ಸರಿಯಾದ ಒಂದು ಗೊಂದಲದಲ್ಲಿ ಇನ್ನೂ ಇದ್ದಾರೆ. ಹಾಗಾಗಿ ಅವರು ಆನೆಗೊಂದು ಉತ್ಸವ ಬದಲು ಕನ್ನಡ ತಾಯಿ ಭುವನೇಶ್ವರಿ ಕನ್ನಡ ಉತ್ಸವ ಗಂಗಾವತಿಯಲ್ಲಿ ಮಾಡ್ರಿ ಅಂತ ಹೇಳಿ ಏನಾದ್ರು ನನಗೆ ಅವಕಾಶ ಮಾಡಿಕೊಟ್ಟಿರಬೇಕು ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ಆ ಕನ್ನಡ ತಾಯಿಗೆ ನಾವು ಗೌರವದಿಂದ ಒಳ್ಳೆ ಹಬ್ಬದ ವಾತಾವರಣದಲ್ಲಿ ಇವತ್ತು ತಾವೇನು ನನಗೆ ಒಂದು ಬಜೆಟ್ ಅನ್ನು ಕೊಟ್ಟಿದ್ದೀವಿ. ಬಜೆಟ್ ಮೇಲೂ ಕೂಡ ನಾವೆಲ್ಲರೂ ಕೂಡ ಸೇರಿ ಕಾರ್ಯಕ್ರಮ ಮಾಡೋಣ. ನಾನು ಇಲ್ಲಿ ಅಧಿಕಾರಿಗಳಿಗೆ ಕಳಿಸಿರುವಂಥದ್ದು ಯಾರು ಕೂಡ ತಾವು ಇದಕ್ಕೇನು ತಮ್ಮ ಸಹಕಾರ ನಾನು ಕೇಳಿಬಿಟ್ಟು ನಾನು ಅದನ್ನು ಕೂಡ ಬಂದಿದ್ದೆ. ನಾನು ತಾವು ವೈಯಕ್ತಿಕವಾಗಿ ಕನ್ನಡದ ಭುವನೇಶ್ವರಿಗೆ ಸೇವೆ ಮಾಡುವಂತ ಒಂದು ನಿಟ್ಟಿನಲ್ಲಿ ತಮ್ಮ ಒಂದು ಜವಾಬ್ದಾರಿಗಳೇನಿದೆ ಅದನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಎಲ್ಲರೂ ಕೂಡ ಯಾರು ತಮ್ಮ ಜೋಬಿಯಿಂದ ಒಂದು ನ್ಯಾಯಪೀಠ ಕೂಡ ಅಮೌಂಟ್ ಇದಕ್ಕೆ ಖರ್ಚು ಮಾಡುವ ಯಾವುದೇ ಆಸಕ್ತಿ ಇಲ್ಲ. ದಯವಿಟ್ಟು ಏನೇ ಮಾಡಿ ಸರ್, ಹಂಪಿ ಉತ್ಸವ ಬಿಡುತ್ತೆ ನಮ್ಮ ಗಂಗೋತ್ರಿ ಕಲಾವಿದರೆಲ್ಲ ಇರುತ್ತೆ ಭಾಳ ಅವ್ರು ಹೊಟ್ಟೆ ಮೇಲೆ ಹೊಡೆಯಕತ್ತಾರ. ಅದೇನು ಉದ್ದೇಶ ಅಂತ ಗೊತ್ತಿಲ್ಲ. ದಯಮಾಡಿ ಅದೇನೇ ಇರಲಿ ನಮ್ಮ ಗಂಗಾವತಿ ಕಲಾವಿದರು ಮಾತ್ರ ಆದ್ಯತೆ ಕೊಡಿ.
ಹೆಚ್ಚಿನಾಗಿ ಅದು ಸರ್ ಇನ್ನೊಂದು ಏನಪ್ಪ ಅಂದ್ರೆ ಹೆಚ್ಚಾಗಿ ಶಾಲಾ ವಿದ್ಯಾರ್ಥಿಗಳು ಅವರಲ್ಲಿ ಕಲೆ ಭಾಳ ಐತಿ. ಕನ್ನಡ ಶಾಲಾ ವಿದ್ಯಾರ್ಥಿಗಳು ಬಳಸ್ಕೊಡ್ಬೇಕು ಸರ್ ದಯವಿಟ್ಟು ವೇದಿಕೆ. ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಕಾರ್ಯಕ್ರಮ ಮಾಡಕ್ಕೆ ಅವ್ರು ಮಾಡ್ಕೊತಾರೆ. ಸ್ಟೇಜ್ ಮೇಲೆ ಡ್ಯಾನ್ಸ್ಗಳು ಹಲವಾರು ಕಡೆ ಎಲ್ಲ ಕಡೆ ಡ್ಯಾನ್ಸ್ಗಳು ಮಾಡ್ತಾರೆ ಸರ್. ಈಗ ನಮ್ಮಲ್ಲಿ ಭಾಳಷ್ಟು ಹುಟ್ಟುಪದ, ಬೀಸೋಪದ, ಅಂತಿಪದ ಇವೆಲ್ಲ ನೆಪತ್ತಿಗೆ ಸರಿತಾ ಇದ್ದಾವೆ ಸರ್. ಈ ಸಮ್ಮೇಳನ ಮೂಲಕ ಆದರೂ ಅವನು ಮತ್ತೆ ನಾವು ಮರುಕಳಿಸ್ತಕ್ಕಂಥ ಕೆಲಸ ಮಾಡಬೇಕು ಸರ್. ಜಾಸ್ತಿ ಜನಪದ ಕಲೆಗೆ ಅಳಿದೋಗ್ತಕ್ಕಂಥ ಜನಪದ ಕಲೆಗೆ ಆದ್ಯತೆ ಕೊಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲ ಸಮಿತಿ ಮಾಡಿ